ಯಾರೋ ನಮ್ಮ ಕಂಪ್ನಿಗೆ ಮೋಸ ಮಾಡ್ತಿದ್ದಾರೆ, ದ್ರೋಹ ಮಾಡ್ತಿದ್ದಾರೆ. ಲೆಕ್ಕದಲ್ಲೇ ಮೋಸ ಇದೆ. ಸಿ ಈಗ ಅರ್ಥ ಆಯ್ತಾ? ಇಷ್ಟು ದಿನ ನಿನ್ಗೆ ಯಾಕೆ ಗೊತ್ತಾಗ್ಲಿಲ್ಲ, ಯಾಕೆ ನಿನ್ ಕಣ್ಣಿಗೆ ಬೀಳಿಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಅದು ನಿನ್ನಂತ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ಗೆ. ಏನಾಯ್ತು ಚಿಕ್ಕಕ್ಕ? ಏನು ಯೋಚನೆ ಮಾಡ್ತಾ ಇದ್ಯಾ? ಈ ಮನುಷ್ಯಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ನನಗಂತೂ ಯೋಚನೆ ಮಾಡಿ 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 ಸಾಕಾಗಿ ಹೋಗಿದೆ. ಯಾವ ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ಯಾ? ಇನ್ಯಾರ ಬಗ್ಗೆ ಹೇಳಿ? ನನ್ನ ಗಂಡನ ಬಗ್ಗೆನೇ ಹೇಳ್ತಿದ್ದೀನಿ. ಬೇಡ ಬೇಡ ಅಂದ್ರು ನಾಲ್ಗೆ ಚಪ್ಲ, ಬೀದಿಲ್ ಸಿಕ್ಕಿದ್ದನ್ನೆಲ್ಲ ತಿಂತಾರೆ. 3 ದಿನಕ್ಕೊಂದ್ಸಲ ಹೊಟ್ಟೆ ನೋವು ಅಂತ ಬಡ್ಕೋತಾರೆ. ನನ್ನ ಕೈಲಂತೂ ಅವ್ರ ಹಿಂಸೆ ಪಡೋದನ್ನ ನೋಡಕ್ಕಾಗಲ್ಲ ಗೊತ್ತಾ. ಪಾಪ ಅವ್ರು ತಾನೇ ಏನ್ ಮಾಡ್ತಾರ ಚಿಕ್ಕಕ್ಕ? ಬೆಳ್ಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ಸಂಜೆ ರಾತ್ರಿ ಆಗದ್ ಬರೋದು. ಮಧ್ಯಾಹ್ನ ಅವ್ರು ಹೊರಗಡೆ ತಾನೇ ಊಟ ಮಾಡ್ಬೇಕು. ಹೋಟೆಲಲ್ಲಿ ಊಟ ಮಾಡ್ದವ್ರಿಗೆಲ್ಲ ಹೊಟ್ಟೆ ನೋವು ಬರಲ್ವಲ್ಲ, ಊರಿಗೆ ಮಾತ್ರ ಬರುತ್ತೆ. ಏನ್ ಮಾಡ್ಲಿ? ಮನೆಯಿಂದ ಊಟ ತಗೊಂಡ್ ಹೋಗಿ ಅಂದ್ರೆ ಅದನ್ನು ಕೇಳಲ್ಲ ಅಂತಾರೆ. ಗಂಡಸ್ರು ಹಂಗೆಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ ಚಿಕ್ಕಕ್ಕ. ನಾವೇ ಅಡ್ಗೆ ಮಾಡ್ಕೊಂಡೋಗಿ ತಗೊಂಡೋಗಿ ಕೊಟ್ರೆ ಏನು ಮಾತಾಡದೆ ತಿಂತಾರೆ. ನೀನೇನು ಯೋಚನೆ ಮಾಡ್ಬೇಡ, ಈಗ್ಲೇ ಬೇಗ ಬೇಗ ನಾನು ಅಡ್ಗೆ ಮಾಡ್ಕೊಡ್ತೀನಿ, ನೀನ್ ತಗೊಂಡೋಗಿವಂತೆ. ಹಾಗೆ ಬಾವನ್ಗೂ ಕೊಟ್ಬಿಡು. ಸರಿ ಚಿನ್ನು, ನೀನು ನನ್ ಜೊತೆ ಬರ್ತೀಯಾ? ಇಬ್ರು ಒಟ್ಟಿಗೆ ಹೋಗೋಣ. ಹೇಳು ಚಿನ್ನು. ಏನ್ ಮಾಡ್ತಿದ್ಯಾ ಅಕ್ಕ? ನಾನಾ ಓದ್ತಾ ಇದ್ದೀನಿ ಕಣೆ. ನೀನೇನ್ ಮಾಡ್ತಿದ್ಯಾ? ಏನು ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಹುಷಾರಾಗಿದ್ಯಾ ತಾನೆ? ನಾನ್ ಚೆನ್ನಾಗಿದ್ದೀನಿ ಅಕ್ಕ. ನಾನು ಬಾವನ್ ಆಫೀಸ್ಗೆ ಊಟ ಕೊಡೋಕೆ ಅಂತ ಹೋಯ್ತಿದ್ದೆ. ನೀನು ಬರ್ತೀಯನೋ ಅಂತ ಕೇಳಕ್ ಫೋನ್ ಮಾಡ್ದೆ. ಹೌದಾ? ನನ್ಗೇನೋ ಬರೋದಕ್ಕೆ ಇಷ್ಟನೇ, ಆದ್ರೆ ನಾನು ಬಂದ್ರೆ ನನ್ನ ರಾಜ್ಕುಮಾರ ನಂಗೆ ಬೈತಾನೆ, ಓದೋದ್ ಬಿಟ್ಟು ಆಟ ಆಡ್ತಿದ್ಯಾ ಅಂತ. ಅದಕ್ಕೆ ನಾನು ಬರಲ್ಲಪ್ಪ. ಓದ್ಕೊಂಬಿಡಕ್ಕ, ಇನ್ನು ಸ್ವಲ್ಪ ದಿನ ತಾನೆ. ಪೂರ್ತಿ ಮುಳುಗದ್ಮೇಲೆ ಚಳಿ ಅಂತದ್ದು ಅಂತಿತ್ತು ತಾತಮ್ಮ. ಅದು ಸರಿನೇ ಚಿನ್ನು. ಅಕ್ಕ, ಬಾವನ್ ಜೊತೆ ಡೆಲ್ಲಿಯಿಂದ ಯಾರೋ ಸ್ನೇಹಿತರು ಬಂದವ್ರಂತಲ್ಲ, ಅವ್ರ್ ಗೊತ್ತಾ ನಿನ್ಗೆ? ಚಂದು ಅವ್ರ ಬಗ್ಗೆ ಹೇಳಿದಾನೆ, ಬಟ್ ಯಾವತ್ತೂ ನಾನು ನೋಡೂ ಇಲ್ಲ, ಮಾತಾಡೂ ಇಲ್ಲ. ನೀನ್ ಹೆಂಗ್ ನೋಡಕ್ಕಾಯ್ತದೆ? ಒಂದೇ ಮನೆಯಾಗಿತ್ಕೊಂಡ್ ನಾನೇ ಅವ್ರನ್ನ ನೋಡಿಲ್ಲ. ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಯ್ತಾರೋ ಒಂದು ಗೊತ್ತಾಗಲ್ಲ. ಚಿನ್ನು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಿನ್ ಪಾಡಗ್ ನೀನಿರು. ಆಫೀಸ್ಗೆ ಹೋದಾಗ ಬಾವಂಗ್ ಹಾಯ್ ಹೇಳು. ಓಕೆ ಅಕ್ಕ. ಏನಂತ ಹೇಳ್ತೀಯ ಹೇಳು? ಆಯ್ ಅಂತ. ಅಯ್ಯಲ್ಲ, ಹಾಯ್ ಅಂತ ಹೇಳ್ಬೇಕು. ಸರಿ, ನೀನ್ ಹೇಳ್ದಂಗೆ ಹೇಳ್ತೀನಿ. ಈಗ ನಂಗ ಪಾಠ ಕಲ್ಸಿದ್ ಸಾಕು, ನೀನೋಗಿ ಓದ್ಕೋ, ಇಲ್ಲಾಂದ್ರೆ ಫೇಲ್ ಆಗೋಯ್ತ್ಯಾ. ಬಾಯ್. ಚಿನ್ನು, ನೀನ್ ಮಾಡ್ತಿರೋ ಅಡಿಗೆ ಹೆಂಗ್ ಸ್ಮೆಲ್ ಬರ್ತಿದೆ ಗೊತ್ತಾ? ಗಮ್ ಗಮ ಅಂತಿದೆ. ಇದನ್ನ ಆಫೀಸ್ಗೂ ತಗೊಂಡೋಗೋದ್ ಬೇಡ, ಮನೆಯವ್ರು ಯಾರಿಗೂ ಉಳ್ಸೋದ್ ಬೇಡ, ಎಲ್ಲ ನಾನೇ ತಿನ್ನಾಕ್ಬೇಡ ಅನ್ನಿಸ್ತಿದೆ. ಚಿಕ್ಕಿ ಅಕ್ಕ, ನೀವೇನು ಯೋಚನೆ ಮಾಡ್ಬೇಡಿ. ಮನೆಯವರೆಲ್ಲ ತಿನ್ ಮುಗಿಸಿದ್ರು ಇನ್ನೂ ಅಡ್ಗೆ ಉಳ್ದಿರತ್ತೆ, ಅಷ್ಟ್ ಅಡ್ಗೆ ಮಾಡಿವ್ನಿ. ಚಿಕ್ಕಿ ಅಕ್ಕ, ಬೇಗ ಹೋಗಿ ಡಬ್ಬ ತಗೊಂಬನ್ನಿ, ಟೈಮ್ ಆಗೋಯ್ತದ. ಸರಿ. ಇದೇನಿದು? ಅಡುಗೆ ಮನೆ ಕಲ್ಲರೇ ಚೇಂಜ್ ಆಗೋಗಿದೆ. ರಾಮಣ್ಣ, ಚಿಕ್ಕಿ ಅಕ್ಕ ಅವ್ರ ಗಂಡನ್ಗೆ ಹೊರಗಡೆ ಊಟ ತಿಂದು ತಿಂದು ಹೊಟ್ಟೆ ನೋವು ಬಂದ್ಬಿಟ್ಟದೆ. ಅದಕ್ಕೇನೆ ನಾವೇ ಮನೆಯಿಂದ ಅಡ್ಗೆ ಮಾಡ್ಕೊಂಡು ಹೋಗಿ ಕೊಡ್ತಾ ಇದೀವಿ. ಯಾರ್ಯಾರು ಹೋಗ್ತಿದ್ದೀರಾ? ಇನ್ಯಾರು? ನಾನು ಚಿಕ್ಕಿ ಅಕ್ಕ. ರಾಮಣ್ಣ, ನೀನು ನನ್ ಜೊತೆ ಬರ್ತ್ಯಾ? ನಾನಾ? ಇಲ್ಲ ಇಲ್ಲ, ನೀವು ಓಡ್ ಬನ್ನಿ. ಚಿನ್ನು, ಹೇಗಿದ್ರು ಶ್ವೇತಾತೆ ಹೋಗ್ತಾರಲ್ವಾ?
ಜೊತೆಲಿ ನೀನು ಯಾಕೆ? ಮನೇಲಿ ತುಂಬ ಕೆಲಸ ಇದೆ ಕಣೋ. ರಾಮು ಸುಮ್ನಿರ್ತೀಯಾ? ನಾವ್ ಆಫೀಸಿಂದ ಬಂದ್ಮೇಲೆ ಎಲ್ಲ ಕೆಲ್ಸನೂ ಮಾಡಿ ಮುಗಿಸ್ತೀವಿ, ಸರಿನಾ? ಚಿನ್ನು ಬೇಗ ಬಾ ಹೋಗೋಣ. ಚಿಕ್ಕಿ ಅಕ್ಕ, ಹಾಗೆ ಇದಕ್ಕೊಂದು ಬ್ಯಾಗ್ ತಗೊಂಬನ್ನಿ, ನಾನು ಬರ್ತೀನಿ. ಸರಿ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನು ಯಾಕೇನು ಹೇಳ್ತಿಲ್ಲ? ಕಂಪ್ನಿಗೆ ಲಕ್ಷಗಟ್ಟಲೆ ನಷ್ಟ ಆಗ್ತಿದೆ ಅಂತ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ. ಯಾಕೆ ಚಂದನ್ ಸುಮ್ಮನೆ ಇದೆಯಾ? ಏನಾದ್ರು ಮಾತಾಡೋ. ನನಗೆಲ್ಲ ಗೊತ್ತು ಸಿದ್ದು, ಆದರೆ ಏನು ಮಾಡೋಕ್ಕಾಗ್ತಿಲ್ಲ, ಆಗೋದೂ ಇಲ್ಲ. ಕೆಲವು ಸಲ ಮನುಷ್ಯ ಎಲ್ಲ ಗೊತ್ತಿದ್ರೂ ಸುಮ್ಮನಿರ್ಬೇಕಾಗಿರೋದು ಅನಿವಾರ್ಯ. ಏನ್ ಹೇಳ್ತಿದ್ಯಾ ಚಂದನ್? ನಿನ್ನ ಯಶಸ್ಸು ನಿನ್ನ ತಲೆ ಕೆಡಿಸಿರ್ಬೇಕು. ಕೋಟಿ ಸಂಪಾದನೆ ಮಾಡಿರೋ ಖುಷಿಲಿ ಲಕ್ಷ್ಯದ ಬಗ್ಗೆ ಲಕ್ಷ್ಯನೇ ಇಲ್ಲ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಚಿಕ್ಕ ಮಕ್ಳಿಗೂ ಗೊತ್ತು, ನನಗೆ ಗೊತ್ತಿರಲ್ವಾ ಸಿದ್ದು? ನನ್ನ ಸಮಸ್ಯೆನೇ ಬೇರೆ ಸಿದ್ದು. ನೀನು ಹೇಳ್ತಿರೋದು ಬಿಸಿ ತುಪ್ಪ ಇದ್ದ ಹಾಗೆ, ನುಂಗಕ್ಕೂ ಆಗ್ತಿಲ್ಲ, ಉಗಿಯಕ್ಕೂ ಆಗ್ತಿಲ್ಲ. ಬಿಡಿಸೇಳು ಚಂದನ್, ಬಿ ಓಪನ್. ಹೇಳ್ತೀನಿ. ಬೇಲಿನೇ ಎದ್ದು ಹೊಲ ಮೇದ್ರೆ ಅಂತ ಗಾದೆ ಕೇಳಿದ್ಯಾ ಅಲ್ವಾ? ನನ್ನ ಕಂಪ್ನಿಲೂ ಅದೇ ಆಗ್ತಿದೆ. ನೀನು ಹೇಳ್ತಿರೋದು ಹೊಸ ಸಮಸ್ಯೆ ಏನಲ್ಲ. ಯಾರು ಮಾಡ್ತಿದ್ದಾರೆ ಅಂತನೂ ಗೊತ್ತು, ಹೇಗ್ ಮಾಡ್ತಿದ್ದಾರೆ ಅಂತನೂ ಗೊತ್ತು. ಆದ್ರೆ ಸಾಕ್ಷಿ ಸಮೇತ ಅದನ್ನ ಪ್ರೂವ್ ಮಾಡಿ ಹೇಳಕ್ಕಾಗ್ತಿಲ್ಲ ಅಷ್ಟೆ. ನಾನ್ ಸಂಪಾದನೆ ಮಾಡ್ತಿರೋದು ಶ್ರೀಮಂತ ಅನ್ಸ್ಕೊಳಕಲ್ಲ. ನನ್ನ ಕಂಪ್ನಿಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರ ಅನ್ನ ನೀರು ನಿದ್ದೆಗೋಸ್ಕರ, ಜೊತೆಗೆ ನಮ್ಮ ಮನೆಯವರ ನೆಮ್ಮದಿ ಸುಖಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೇನೆ. ನನಗೆ ಯಾವತ್ತೂ ಈ ಬಿಸ್ನೆಸ್ ಮುಖ್ಯ ಅಲ್ವೇ ಅಲ್ಲ. ನಮ್ಮ ಮನೆಯವರ ನೆಮ್ಮದಿ ಸುಖ ಸಮಾಧಾನನೇ ಮುಖ್ಯ ನನಗೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಚಂದ. ಆದರೂ ಒಂದು ಮಾತು ಹೇಳಬೇಕು, ತಪ್ಪು ಮಾಡ್ತೀರಂತ ಗೊತ್ತಾದ ಮೇಲೂ ಅದನ್ನು ಸಹಿಸ್ಕೊಂಡಿರೋದು ತಪ್ಪು. ಗೊತ್ತು ಸಿದ್ದು, ಆದರೆ ನನ್ನ ಮನೆ ಸುಖದ ಕಾರಣಕ್ಕೆ ಎಲ್ಲ ಗೊತ್ತಿದ್ರೂ ಸುಮ್ಮನಿರೋದೇ ಒಳ್ಳೆಯದು. ಏನ್ರು ಅಡಿಗೆ ಎಷ್ಟು ಘಮ ಘಮ ಅಂತಿದೆ? ನಮ್ ಚಿನ್ನು ಏನ್ ಮಾಡಿದ್ರು ಘಮ ಘಮ ಅಂತಾನೆ ಇರುತ್ತೆ ಅಪ್ಪ. ಸರಿ ಸರಿ, ಎಲ್ಲ ತುಂಬ್ಕೊಂಡು ಹೋಗ್ತಿದ್ರು ಅಥವಾ ನಮ್ಗ ಏನಾರು ಉಳಿಸಿದಿರೋ? ಅಜ್ಜಿ, ಇನ್ನೂ ತುಂಬಾ ಉಳ್ದಿದೆ. ಸರಿ ಸರಿ, ಅದೇನು ಯಾವತ್ತು ಊಟ ತಗೊಂಡೋಗ್ತಿರ್ಲ, ಇವತ್ತೇನು? ಅಮ್ಮ, ರಂಜಿತು ತುಂಬಾ ಹೊಟ್ಟೆ ನೋವು ಅಂತಿದ್ರು, ಹಾಗಂತ ಚಿನ್ನುಗ್ ಹೇಳ್ದೆ. ಅದಕ್ಕೆ ಮನೆ ಅಡ್ಗೆ ಊಟ ಮಾಡಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಅಂತ ಹೇಳಿದ್ಲು. ಇಬ್ರು ಭಾವಂದಿರ ಆರೋಗ್ಯ ಕಾಪಾಡೋಕೆ ಚಿನ್ನು ಮಾಡಿರೋ ಉಪಾಯ ಇದು. ಸರಿ ಸರಿ, ಚಿನ್ನು ಸರಿಯಾಗಿ ಯೋಚನೆ ಮಾಡಿದ್ದಾಳೆ. ಹೋಟ್ಲ್ ಊಟ ಆರೋಗ್ಯ ಹಾಳು ಮಾಡುತ್ತೆ, ಮನೆ ಊಟನೇ ಒಳ್ಳೇದು. ನನ್ ಮಗ ಚಿನ್ನು ಕೈ ರುಚಿ ನೋಡಿದ್ಮೇಲೆ ಹೋಟ್ಲ್ ಕಡೆ ಮುಖನೂ ಹಾಕಲ್ಲ ಅಲ್ವಾ ಮಾವ? ಅಪ್ಪ, ಆಗ್ಲೇ ಲೇಟ್ ಆಗಿದೆ, ನಡಿ ಚಿನ್ನು ಹೋಗೋಣ. ಶ್ವೇತತೆ, ನಿಮ್ಮಿಬ್ರಿಗೂ ಅಡುಗೆ ಮಾಡಿ ಆಯಾಸ ಆಗಿರುತ್ತೆ, ಊಟ ನಾನೇ ತಗೊಂಡೋಗಿ ಕೊಡ್ತೀನಿ, ಕೊಡಿ. ಅವರಿಬ್ರು ರೆಡಿ ಆಗಿದ್ದಾರೆ, ಹೋಗಿದ್ ಬರ್ಲಿ ಬಿಡು ರಾಮು. ನಡಿ ಚಿನ್ನು. ಚಂದನ್ ಚಿನ್ನು ಇಬ್ರು ಭೇಟಿ ಆಗಬಾರ್ದು ಅಂತ ಎಷ್ಟು ಕಷ್ಟಪಟ್ಟರು ಅದು ಸಾಧ್ಯ ಆಗ್ತಾ ಇಲ್ಲ. ನಾನು ತಾನೇ ಎಷ್ಟು ದಿನ ಅಂತ ತಡಿಬಹುದು? ಯಾವತ್ತಾದರೂ ಒಂದಲ್ಲ ಒಂದಿನ ಭೇಟಿ ಆಗಲೇಬೇಕು. ಆಗ ಆಗಬಾರ್ದೆಲ್ಲ ಹಾಗೇ ಆಗುತ್ತೆ. ಬಹುಶಃ ಅದು ಇವತ್ತೇ ಆಗ್ಬಹುದೇನೋ. ಯಾವತ್ತೋ ಆಗೋದು ಇವತ್ತೇ ಆದರೆ ಏನಂತೆ? ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಏನಿಲ್ಲಮ್ಮ.
ಏನಾಗ್ತಾ ಇದೆ ಇವನಿಗೆ? ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನಲ್ಲ. ಈ ಮನೇಲಿ ಏನೋ ನಡೀತಾ ಇದೆ, ಅದೇನು ಅಂತ ಇವನಿಗೆ ಗೊತ್ತಿದೆ. ಇರ್ಲಿ, ಅವನೇ ಬಂದು ಹೇಳೋ ತನಕ ಕಾಯ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಕಂಪ್ನಿಗೆ ಬಂದ್ಮೇಲೆ ಇನ್ನೂ ಚೆನ್ನಾಗಿದ್ದೀನಿ. ರಂಜಿತ್ ಇದ್ದಾರಾ? ಇರಬೇಕು, ಬನ್ನಿ ಅಮ್ಮ ನೋಡ್ತೀನಿ. ಅಮ್ಮ ಇಲ್ಲಿ ಕೂತೀರಿ. ಆಗ್ಲೇ ಹೇಳಿದ್ನಲ್ಲ ಸಿದ್ದು, ನನಗೆಲ್ಲ ಗೊತ್ತಿದ್ರು ನಾನು ಸುಮ್ಮನಿರಲೇಬೇಕು. ಸಂಪಾದನೆ ಮಾಡಿರೋ ಹಣ ಕಳೆದೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಸಂಪಾದಿಸದೆ ಕಟ್ಕೊಂಡಿರೋ ಸಂಬಂಧಗಳು ಬಿಟ್ಟು ಹೋದ್ರೆ ಮತ್ತೆ ಕಟ್ಟಕ್ಕಾಗಲ್ಲ. ನಿನ್ನ ಮಾತಿಗೆ ಅರ್ಥ ಇದೆ ಚಂದನ್, ಆದರೆ ಇದೇ ರೀತಿ ಮುಂದುವರೆದ್ರೆ ಕಂಪ್ನಿಗೆ ಅಪಾಯ ಆಗುತ್ತೆ. ಅದು ನಿನಗೆ ಅರ್ಥ ಆಗ್ಬೇಕಲ್ವಾ? ಹಲೋ, ಯಾರಿದು ಇಷ್ಟೊಂದ್ಸಲಿ ಫೋನ್ ಮಾಡ್ತಿದ್ದೀರಲ್ಲ? ಏನು, ಕ್ಯಾಬಿನ್ ಹೊರಗಡೆ ಇದ್ದೀರಾ? ಬನ್ನಿ, ಒಳಗೆ ಬನ್ನಿ. ಹೇಳಿ, ಏನು ವಿಷಯ? ಸರ್, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೈಸೂರು ರೋಡಲ್ಲಿ ಕಟ್ಸ್ತಾ ಇರೋ ನಮ್ಮ ಹೊಸ ಬಿಲ್ಡಿಂಗು ರೂಪ್ ಕೊಲಾಪ್ಸ್ ಆಗಿದೆ ಸರ್. ಸರ್, ಸುಮಾರು ಜನ ವರ್ಕರ್ಸು ಒಳಗೆ ಸಿಕ್ಕಾಕೊಂಡಿದ್ದಾರೆ ಸರ್. ಇದೆಲ್ಲ ಯಾವಾಗಾಯ್ತು? ನಾನು ಸುಮಾರು 2 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್, ಆದರೆ ನೀವು ಫೋನೇ ಪಿಕ್ ಮಾಡ್ತಾಯಿಲ್ಲ ಸರ್. ಸರ್, ಟಿವಿಲೆಲ್ಲ ನ್ಯೂಸ್ ಬರ್ತಾ ಇದೆ, ಒಂದು ಸ್ಪಾಟ್ ಡೆತ್ ಆಗಿದೆ. ಅಮ್ಮ, ರಂಜಿತ್ ಸರ್ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ಬೋದು. ಬಾಸು ಮೀಟಿಂಗಲ್ಲಿದ್ದಾರೆ. ಕ್ಯಾರಿಯರ್ ಕೊಟ್ಟರೆ ಅವ್ರ ಚೇಂಬರಲ್ಲಿ ನಾನು ಇಟ್ಬಿಡ್ತೀನಿ. ಇಲ್ಲ, ಪರವಾಗಿಲ್ಲ, ಅವ್ರು ಬಂದ ಮೇಲೆ ವೇಟ್ ಮಾಡಿ ನಾವೇ ಕೊಟ್ಟು ಹೋಗ್ತೀವಿ. ಸರಿ ಅಮ್ಮ. ಮೈ ಗಾಡ್, ಚಂದನ್, ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಕ್ವಾಲಿಟಿ ಕಂಟ್ರೋಲ್ಸ್ ಈಗಲೇ ಬರಕ್ಕೆ ಹೇಳಿ. ಇಲ್ಲಿ ಎಲ್ಲರೂ ಹೋಗಿ. ಚಂದನ್, ಧೈರ್ಯ ತಗೋ, ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಬಾ ಚಂದನ್. ಚಿಕ್ಕಿ ಅಕ್ಕ, ಈ ಆಫೀಸ್ನಾಗ ಏನ್ ಕೆಲಸ ಮಾಡ್ತಾರೆ? ಹಾ, ನಿಂಗೆ ಗೊತ್ತಿಲ್ಲ ಅಲ್ವಾ? ನಮ್ಮ ಕಂಪ್ನಿ ಸ್ಕೂಲು, ಕಾಲೇಜು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಇದನ್ನೆಲ್ಲ ಕಟ್ಕೊಡುತ್ತೆ. ಯಾಕೆ? ನಮ್ಮನೆ ನಾವೇ ಅಲ್ವಾ ಕಟ್ಕೊಳ್ಳೋದು? ಚಿನ್ನು, ಅವ್ರಿಗೆಲ್ಲ ಅಷ್ಟೊಂದು ಟೈಮ್ ಎಲ್ಲಿರುತ್ತೆ? ಅವ್ರಿಗೆಲ್ಲ ಅವ್ರವ್ರದ್ದೇ ಕೆಲಸ ಇರುತ್ತೆ ಅಲ್ವಾ? ನನ್ನ ಗಂಡ ನನ್ನನ್ನು ನೋಡಿದ್ರೆ ಆಗ್ಬಾರ್ದೆಲ್ಲ ಆಗೋಯ್ತದೆ. ಅಪ್ಪ ಆತ್ಮಲಿಂಗೇಶ್ವರ, ಯಾಕಪ್ಪ ನನ್ನ ಈ ಥರ ಎಲ್ಲ ಪರೀಕ್ಷೆ ಮಾಡ್ತಾ ಇದ್ಯಾ? ಹಲೋ, ಹಾಂ, ಇಂಥ ವಿಷಯ ಬಂತು, ಗೊತ್ತಾಯ್ತು. ಗೊತ್ತಿಲ್ಲ ರೀ, ಇದೆಲ್ಲ ಹೇಗಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ.
ನನಗೆ ಸೈಟ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡಿ ವಿಷಯ ಏನು ಅಂತ ಹೇಳ್ತೀನಿ. ಓಕೆ? ಹಲೋ. ಯಾ ಐ ಜಸ್ಟ್ ರಿಸೀವ್ ದ ನ್ಯೂಸ್ ಅಬೌಟ್ ಇಟ್. ಇಲ್ಲ ರೀ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟ ಇಲ್ಲ. ನೋ ಕಮೆಂಟ್ಸ್ ಪ್ಲೀಸ್. ನನಗೆ ಗೊತ್ತಿಲ್ದಿರೋ ವಿಷಯ ನಾನು ಹೇಗ್ರಿ ಮಾತಾಡ್ಲಿ? ಹಾ ಚಂದು, ಮೊದಲು ಮೊಬೈಲ್ನ ಸ್ವಿಚ್ ಆಫ್ ಮಾಡು. ಸಾವಿರಾರು ಕಾಲ್ ಬರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಕೂರಕ್ಕಾಗಲ್ಲ. ಬಟ್ ಸಿದ್ದು, ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದು, ಗಾಬರಿ ಆಗಬೇಡ. ಬಿಸ್ನೆಸ್ ಅಲ್ಲಿ ಈ ತರದೆಲ್ಲ ಸಹಜ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆದ್ರೆ ಸಿದ್ದು, ಹೌ ಕ್ಯಾನ್ ಅವರ್ ಬಿಲ್ಡಿಂಗ್, CK ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೇಗೆ ಕೊಲ್ಯಾಪ್ಸ್ ಆಗಕ್ ಸಾಧ್ಯ? ಡೋಂಟ್ ಅಂಡರ್ಸ್ಟ್ಯಾಂಡ್. ಚಂದು, ಒಂದೊಂದ್ಸಲ ನಾವು ಅನ್ಕೊಂಡಾಗೆ ಆಗಲ್ಲ, ಅದಕ್ಕೆ ಸಾವಿರ ಕಾರಣಗಳಿರುತ್ತೆ. ಒಂದ್ ನಿಮಿಷ ಇರು, ಬಂದೆ. ಚಂದು, ಏನಾಯ್ತು? ಹೆದರ್ಕೋಬೇಡಿ, ನಾವು ಕಾನ್ಸ್ಟ್ರಕ್ಟ್ ಮಾಡ್ತಿರೋ ಬಿಲ್ಡಿಂಗ್ ರೂಫ್ ಕೊಲಾಪ್ಸ್ ಆಗಿದೆ ಅಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೆ. ಹೇಗಾಯ್ತು? ಗೊತ್ತಿಲ್ಲ, ಅದಕ್ಕೆ ಸೈಟ್ ಹತ್ರ ಹೋಗ್ತಾ ಇದೀವಿ. ಚಂದು, ಟೈಮ್ ಆಯ್ತು, ಹೋಗೋಣ. ಅತ್ತೆ, ನಿಮ್ ಜೊತೆ ಮಾತಾಡೋಕ್ಕೂ ಟೈಮ್ ಇಲ್ಲ ನನಗೆ. ಮನೇಲಿ ಸಿಗ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಇಟ್ಸ್ ಓಕೆ ಚಂದು. ಚಿನ್ನು ಇಷ್ಟೊತ್ತು ಇಲ್ಲೇ ಕೂತಿದ್ಲಲ್ಲ, ಯಾರ್ಯಾರನ್ನು ಬಿಟ್ಬಿಟ್ಟು ಎಲ್ಲಿ ಹೊರಟೋದ್ಲು? ಚಿನ್ನು ಆಫೀಸ್ಗೆ ಹೋದ್ಲು. ಚಂದನ್ನ ಖಂಡಿತ ನೋಡಿರ್ತಾಳೆ. ನೋಡಿದ್ಮೇಲೆ ಏನಾಗ್ಬೋದು? ಅವಳು ಯಾರನ್ನ ಬಾವ ಅಂದ್ಕೊಂಡಿದ್ಲೋ, ಅವನು ಬಾವ ಅಲ್ಲ, ಅಕ್ಕನ್ನ ಪ್ರೀತಿಸ್ತಾರೋ ನನ್ನ ಗಂಡ ಅಂತ ಗೊತ್ತಾಗ್ಬಿಟ್ರೆ ಚಿನ್ನು ಏನು ಮಾಡ್ತಾಳೆ? ಚಿನ್ನು ಈ ಮನೆಗೆ ಬರ್ತಾಳ? ಯಾಕೋ ಮನಸ್ಸಿಗೆ ಅವಳು ವಾಪಸ್ ಬರೋದಿಲ್ಲ ಅನ್ನಿಸ್ತಿದೆ. ಅವಳು ಬರದೇ ಇದ್ರೆ ಸರಿ ಅಂತ ನನ್ನ ಮನಸ್ಸು ಯಾಕೆ ಹೇಳ್ತಿದೆ? ಶ್ರುತಿ ಪ್ರೇಮಕ್ಕೂ ಚಿನ್ನು ಪ್ರೇಮಕ್ಕೂ ಏನು ವ್ಯತ್ಯಾಸ? ಈ ಮನೆ ಅನ್ನೋದ್ರಣದ ಕಾರಣಕ್ಕೆ ನನ್ನ ಮನಸ್ಸು ಹೀಗೆ ಹೇಳ್ತಿದೀಯಾ? ಚಂದನ್ ತಾಳಿ ಕಟ್ಟಿದ ಚಿನ್ನುನೇ ಅವಳ ಗಂಡ ಅಲ್ವಾ? ಶ್ರುತಿಗೆ ಬೇರೆ ಯಾರೋ ಹುಡುಗ ಸಿಗ್ಬೋದು, ಆದರೆ ಚಿನ್ನುಗೆ ಅಯ್ಯೋ, ಮನಸ್ಸು ಹೃದಯ ಎರಡೂ ಇಲ್ಲದೆ ಇರೋ ದೇವ್ರೆ, ಏನು ಮಾಡ್ತಾ ಇದೀಯ ನೀನು? ಅಮ್ಮ ಸುಮ್ಮನೆ ನಿನ್ನ ನಂಬ್ಕೊಂಡು ಕಾಣಿಕೆ ಕಟ್ಟಿ ಕೈ ಮುಗಿದು ನಿಂತು ಬಿಡ್ತಾಳೆ. ನೀನು ಅಮ್ಮನಿಗೆ ಮೋಸ ಮಾಡೋ ದೇವ್ರ? ಅಥವಾ ಚಂದನ್ ಹೇಳೋ ಹಾಗೆ ದೇವ್ರು ಅಂತಾನೇ ಇಲ್ವಾ? ಸರಿ ಯಾವುದು, ತಪ್ಪು ಯಾವುದು, ಯಾರಿಗೆ ಯಾರು ಸೇರ್ಬೇಕು ಅಂತಾನೆ ಗೊತ್ತಾಗದೆ ಇರೋನೆ ಹುಚ್ಚ ಅಲ್ವಾ? ನನ್ ಜೊತೆ ಒಬ್ಳು ಹುಡುಗಿ ಬಂದಿದ್ಲಲ್ಲ, ನೋಡಿದ್ರ? ಈಗ ಸ್ವಲ್ಪ ಹೊತ್ತರಲ್ಲಿ ಹೋದ್ರಲ್ಲಮ್ಮ, ಇಲ್ಲೇ ಎಲ್ಲೋ ಇರ್ಬೋದು. ನಂಗೆ ಹೇಳ್ದೆ ಎಲ್ಲಿ ಹೊರಟೋಗ್ಬಿಟ್ಲಿ ಇವಳು. ಛೇ, ಚಿನ್ನು, ನಂಗೆ ಹೇಳ್ದೆ ಎಲ್ಲಿಗೆ ಹೊರಟೋಗಿದ್ದೆ ನೀನು? ಹೇಳ್ಬಿಟ್ಟು ಹೋಗ್ಬಾರ್ದಾ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಚಿನ್ನು, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರು ಏನೂ ಇಲ್ಲ ಚಿಕ್ಕಿ ಅಕ್ಕ. ನೀನ್ ಹೀಗಂದ್ರೆ ನಾನು ಕೇಳ್ಬಿಡ್ಬೇಕಾ? ನಿನ್ ಮುಖ ನೋಡಿದ್ರೆ ಹೇಳ್ಬೋದು ನೀನ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ.
ನಂಗೆ ಗೊತ್ತು ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ.